ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತೆಲ್ಲ ನಾವು ತುಮಕೂರಿಗೆ ಹೋಗ್ತಾ ಇದ್ದೀವಿ. ಇವತ್ತಿನ ವ್ಲಾಗ್ ಅದೇ ಆಗಿರುತ್ತೆ. ಎಲ್ಲ ಕಾರಲ್ಲಿ ಹೋಗ್ತಾ ಇರೋದು ತೋರಿಸ್ತೀನಿ ಯಾರ್ಯಾರು ಹೋಗ್ತಾ ಇದ್ದೀವಿ ಅಂತ. ಇದು ನಾನು ವ್ಲಾಗ್ ಮಾಡಿ ಮತ್ತೆ ಒಂದು 3 ದಿವಸ ಆಯ್ತೇನೋ, ಮತ್ತೆ ಇವಾಗ ವ್ಲಾಗ್ ಮಾಡ್ತಾಯಿದ್ದೀನಿ ಗೈಸ್. ಸಪೋರ್ಟ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಹಾಗೂ ಕೊನೆವರೆಗೂ ಪೂರ್ತಿ ನೋಡಿ. ಪಕ್ಕದಲ್ಲಿರೋ ಬೆಲ್ಲನ್ನು ತಪ್ಪದೇ ಕ್ಲಿಕ್ ಮಾಡಿ ಸಪೋರ್ಟ್ ಮಾಡಿ ಗಾಯ್ಸ್. ಸಬ್ಸ್ಕ್ರೈಬ್ ಮಾಡಿ ಬೇಗ. ಪಾಪಗೂ ಸ್ನಾನ ಮಾಡಿ ಮಲಗಿಸ್ಬಿಟ್ಟೆ. ನಾನು ತಲೆ ತೊಳ್ಕೊಂಬಂದಿದ್ದೀನಿ, ತಲೆ ಆರಿಸ್ಕೋಬೇಕು ಗೈಸ್. ಪಾಪುಗೆ ಒಂದು ಸ್ವಲ್ಪ ಬಟ್ಟೆ ಕಲೆಕ್ಷನ್ಸ್ ಪರ್ಚೇಸ್ ಮಾಡಬೇಕು ಅಂತ ಇದ್ದೀವಿ ಗೈಸ್. ನೋಡೋಣ ಅಲ್ಲಿಗೆ ಹೋದ್ಮೇಲೆ ಇನ್ನೂ ಟೈಮ್ ಹೇಗಾಗುತ್ತೆ ಅಂತ. ನಮ್ಮತ್ತೆ ಒಬ್ಬರಿಗೆ ಆಪ್ರೇಷನ್ ಇದ್ದವ್ರೆ ಮಾತಾಡ್ಸ್ಕೊಂಬರೋಕ್ಕೆ ಅಂತ ತುಮಕೂರಿಗೆ ಹೋಗ್ತಾ ಇದ್ದೀವಿ ಗೈಸ್. ಪಾಪುಗೆ ಬಟ್ಟೆ ಕಲೆಕ್ಷನ್ಸ್ ಪರ್ಚೇಸ್ ಮಾಡೋದಾದರೆ ತೋರಿಸ್ತೀನಿ ಗೈಸ್. ಆಮೇಲೆ ತಲೆ ಹಾಯಿಸ್ಕೊಂಬಿಟ್ಟು ಎಲ್ಲ ಪಾಪು ರೆಡಿ ಮಾಡಿ ಆಮೇಲೆ ನಾನು ಸಿಗ್ತೀನಿ ಗೈಸ್. ಇವತ್ತು ನಮ್ಮ ಮನೆ ದೇವ್ರ ವಾರ ಆಗಿರೋದ್ರಿಂದ ವಾರ ಮಾಡಿ ಹೊರಡಬೇಕು ಅಂತ ಹೊರಡ್ತಾ ಇದ್ದೀನಿ ಗೈಸ್. ಹಾರಿಸ್ಕೊಬಿಟ್ಟು ಬಂದು ವಾರ ಮಾಡಿ, ಮನೆ ದೇವ್ರದ್ದು ವಾರ ಅಲ್ವಾ ಇವತ್ತು, ಭಾನುವಾರ ವಾರ ಮಾಡಿ ಹೊರಟಿ ಆಮೇಲೆ ಪಾಪು ಹೊರಡಿಸಿ ವಿಡಿಯೋ ಮತ್ತೆ ಕಂಟಿನ್ಯೂ ಮಾಡ್ತೀನಿ ಗೈಸ್. ಮನೆಯಲ್ಲಿ ಪೂಜೆ ಎಲ್ಲ ಮುಗೀತು. ಪೂಜೆ ಹೇಗೆ ಮಾಡಿದ್ದೀನಿ ಅಂತ ತೋರಿಸ್ತೀನಿ ಗೈಸ್. ಹಳೆ ಮನೆ ಬಟ್ ಹೊಸ ಮನೆಗೆ ಹೋದಾಗ ತೋರಿಸ್ತೀನಿ, ಬಟ್ ಹಳೆ ಮನೆದು ಪೂಜೆ ತೋರಿಸ್ತೀನಿ. ಏನು ಹಳೆ ಮನೆ ಆದರೆ ಏನಂತೆ, ಹೊಸ ಮನೆ ಆದರೆ ಏನಂತೆ, ಯಾವುದ್ರಲ್ಲಾದರೂ ನೆಮ್ಮದಿಯಾಗಿದ್ದರೆ ಸಾಕು, ಯಾವುದನ್ನ ಆಗಲಿ ಮನೆ ಅಲ್ವಾ ಫ್ರೆಂಡ್ಸ್. ಇದು ಮಾತು ನಿಜ ಇದ್ದರೆ ಕಮೆಂಟಲ್ಲಿ ತಿಳಿಸಿ ಗೈಸ್. ತೋರಿಸ್ತೀನಿ ಬತ್ತಿ ನಮ್ಮ ಪೂಜೆ ಮಾಡಿದ್ದು. ನೋಡಿ ಗೈಸ್ ನಾನು ಪೂಜೆ ಹೇಗೆ ಮಾಡಿದ್ದೀನಿ ಅಂತ. ನೋಡಿ ಗೈಸ್ ಹೇಗೆ ಮಾಡಿದ್ದೀನಿ ಪೂಜೆ. ನೀವೆಲ್ಲ ಹೇಗೆ ಮಾಡ್ತೀರಾ ಅಂತ ಕಮೆಂಟಲ್ಲಿ ತಿಳಿಸಿ. ಬಟ್ ನಾ ಹೂವೆಲ್ಲ ಕಮ್ಮಿ ಇದಾವಲ್ವ, ಅದಕ್ಕೆ ಸಿಂಪಲ್ಲಾಗಿ ಪೂಜೆ ಮಾಡಿದ್ದೀನಿ ಗೈಸ್. ನಿಮ್ಮ ಮನೇಲಿ ಹೇಗೆ ಮಾಡ್ತೀರಾ ಅಂತ ಕಮೆಂಟಲ್ಲಿ ತಿಳಿಸಿ. ಊರೆಲ್ಲ ಏನು ಜಾಸ್ತಿ ಇಲ್ಲ, ಕಮ್ಮಿನೇ ಇದ್ದಾವೆ. ಒಂದಮೇಲೆ ಫೋಟೋ ಎಲ್ಲ ಇಕ್ಕಕ್ಕೆ ಜಾಗ ಇಲ್ಲ ಅಲ್ವಾ, ಒಂದು ಸ್ವಲ್ಪ ಇದೆ ಅಲ್ವಾ ಕಟ್ಟೆ, ಹಂಗಾಗಿ ಒಂದು ಸ್ವಲ್ಪ ಇದ್ದಾವೆ ದೇವರು. ಹೊಸ ಮನೆ ಆದಮೇಲೆ ಒಂದು ಸ್ವಲ್ಪ ಕಟ್ಟೆ ದೊಡ್ಡದಾಗಿ ಕಟ್ಟಿಸ್ತೀವಿ. ಒಂದು ಸ್ವಲ್ಪ ಫೋಟೋಗಳ್ಸ್ ಎಲ್ಲ ತಂದಿಕ್ಕಂತೀವಿ. ಇದ್ದಾವೆ, ಆ ಕಡೆ ಮನೇಲಿ ಹೊಸಿದಾವೆ, ಈ ಕಡೆ ಮನೇಲಿ ಹೊಸಿದಾವೆ, ಅಂದರೆ ಗೋಡೆಗೆಲ್ಲ ಹಾಕಿದ್ದೀವಿ. ಇದ್ದಾವೆ ಗೈಸ್, ಫೋಟೋಸ್ ಇಲ್ಲ ಅಂತ ಅನ್ಕೋಬೇಡಿ, ದೇವ್ರವು ಇದ್ದಾವೆ, ಮಸ್ತಕ್ಕಿದ್ದಾವೆ ಫೋಟೋ ಅಂತೂ. ಹೆಜ್ಜೆಗೂ ಫೋಟೋ ಇದ್ದಾವೆ ನಮ್ಮ ಮನೆಯಲ್ಲಿ. ಅಂತೂ ಅಲ್ಲಿ ಪೂಜೆ ಮಾಡಿದ್ರೆ ಆಮೇಲೆ ಇನ್ನೊಂದು ಹೆಜ್ಜೆಗೆ ಪೂಜೆ. ನಾವು ಎಲ್ಲ ಮನೆಯಿಂದ ಹೊರಟ್ವಿ. ನಮ್ಮ ಹಸ್ಬೆಂಡ್ ಕಾರ್ ಓಡಿಸ್ತಾ ಇದ್ದಾರೆ. ನಮ್ಮತ್ತೆ ಚಿಕ್ಕಮ್ಮವ್ರ ಮಗ ಹ್ಯಾಂಡಿಕ್ಯಾಪ್ಟ್ ಇದ್ದಾರಲ್ವ, ಅವರಲ್ಲಿ ಕೂತಿದ್ದಾರೆ. ಅವರು ಈ ಕಡೆ ನಮ್ಮ ಅತ್ತೆ ಚಿಕ್ಕಮ್ಮ ಇದ್ದಾರೆ, ಕಾಣಿಸ್ತಾ ಇಲ್ಲ. ಬಟ್ ಬರ್ಬೇಕಾದ್ರೆ ನೋಡೋಣ, ಅವ್ರು ಈ ಕಡೆ ಸೈಡ್ ಕೂತಿರೋ ತೋರಿಸ್ತೀನಿ. ಇಷ್ಟೇ ಗೈಸ್. ಕರೆಕ್ಟಾಗಿ ಮಾತಾಡೋಕ್ಕೆ ಬಂದ್ವಿ. ಇವಳು ಅಳ್ತಾ ಇದ್ವಲ್ವ, ಅದಕ್ಕೆ ರೂಮಿಗೆ ಕರ್ಕೊಂಬಂದು ಕೂತಿದೆ ಗೈಸ್. ನೋಡಿ ತುಂಬಾ ತೀಟೆ ಮಾಡ್ತಾಳೆ ಗೈಸ್. ಅವಳು ತೊಟ್ಟಲ್ಲಿ ಹಾಕಿದ್ಮೇಲೆ ತುಂಬಾ ಚೆನ್ನಾಗಿ ಆಟ ಆಡ್ತಿದ್ದಿದ್ದು ಜೋಕಾಲಿಲಿ. ನಾನು ಸುಮ್ಮನೆ ಹಾಗೆ ಒಂದು ವಿಡಿಯೋ ಕ್ಯಾಪ್ಚರ್ ಮಾಡಿದೆ, ಚೆನ್ನಾಗಿ ಆಟ ಆಡ್ತಾ ಇದ್ಲಲ್ವಾ ಅಂತ. ನಾನು ಹಾಗೆ ಆಟ ಆಡಿಸ್ಕೊಂಡು ಅವಳ ಹತ್ರನೇ ಸುಮ್ಮನೆ ಕೈಯೋರಿ ಸುಮ್ಮನೆ ಆ ಥರ ಆಟ ಆಡಿಸ್ತಾ ಇದ್ದೆ. ಅವಳು ನನ್ನ ಮಾತಿಗೆ ರೆಸ್ಪಾನ್ಸ್ ಮಾಡ್ತಿದ್ಲು, ಆಟ ಆಡ್ತಾಯಿದ್ಲು. ಹೇಗೆ ರಿಯಾಕ್ಟ್ ಮಾಡ್ತಿದ್ದಾಳೆ ನೋಡಿ. ನಾನು ಹಿಂಗೆ ಕತ್ತು ಹಿಂಗೆ ಅಂದಾಗೆಲ್ಲ ಅವಳು ನಗ್ತಾ ಇರ್ತಾಳೆ ಗೈಸ್. ನೋಡಿ ತುಂಬಾ ಖುಷಿ ಪಡ್ತಿದ್ಲು ಜೋಕಾಲಿಲಂತೂ. ನನಗೂ ತುಂಬ ಖುಷಿ ಆಗ್ತಿತ್ತು ಅವಳು ಹಂಗೆ ಆಡೋದು ನೋಡಿ. ಪಾಪುಗೆ ಬಟ್ಟೆ ಪರ್ಚೇಸ್ ಮಾಡೋಣ ಅಂತ ಅಂದ್ಕೊಂಡ್ವಿ ಗೈಸ್. ಹೋಗೋಕ್ಕಾಗಲಿಲ್ಲ, ತುಂಬ ಲೇಟ್ ಆಯಿತು. ಇವಾಗ ಮನೆಗೆ ಹೋಗ್ತೀವಿ ಗೈಸ್, ನಮ್ಮೂರಿಗೆ ಹೋಗ್ತೀವಿ. ಇನ್ನೊಂದು ಸತಿ ಬರ್ತೀವಿ, ಅವಾಗ ಪರ್ಚೇಸ್ ಮಾಡ್ಬೇಕಾದ್ರೆ ತೋರಿಸ್ತೀನಿ ಗೈಸ್. ಇವತ್ತಂತೂ ತುಂಬಾ ಲೇಟ್ ಆಗಿಬಿಡುತ್ತೆ. ನಾವು ಹಾಲು ಕರಿಬೇಕು, ಡೈರಿಗೆ ಲೇಟ್ ಆಗಿಬಿಡುತ್ತೆ ಗೈಸ್. ಅದಕ್ಕೆ ಎಲ್ಲ ಹೊರಟಿದ್ದಾರೆ. ಇವಾಗ ಹೋಗ್ತೀನಿ. ಪಾಪುನು ಮನಿಕೊಂಡಿದ್ದಾಳೆ, ಎಬ್ಬರಿಸ್ಕೊಂಡು ಕರ್ಕೊಂಡು ಹೋಗ್ಬೇಕು ಇವಾಗ. ಬಂದಾಗೆ ಫುಲ್ ಖುಷಿಯಾಗಿ ಆಟ ಆಡೋಳು ಗೈಸ್. ಆಮೇಲೆ ಅಂತ ಎಲ್ಲ ನೋಡ್ಬಿಟ್ರಲ್ವ, ಅವಳಿಗೆ ಕಣ್ಣು ಹೆಸ್ರು ಆಗಿಬಿಟ್ಟು ದೃಷ್ಟಿ ಆಗಿಬಿಟ್ಟು ತುಂಬಾ ರೋಸ್ತಿದ್ಲು. ಈಗ ಎಲ್ಲ ದೃಷ್ಟಿ ತೆಗೆಸಾಕಿ ಆಮೇಲೆ ಹಾಲು ಕುಡಿಸಿ ಮಲಗಿಸಿದ್ದೀನಿ. ಇವಾಗ ಸುಮ್ಮನೆ ಮನಿಕೊಂಡಿದ್ದಾಳೆ. ನಾವು ತುಮಕೂರಿಂದ ಬಂದ್ವಿ. ಆಮೇಲೆ ಇದನ್ನು ಪಾಪುಗೆ ಬಟ್ಟೆ ಪರ್ಚೇಸ್ ಮಾಡೋದು ವಿಡಿಯೋ ಮಾಡ್ತೀನಿ ಅಂದಿದ್ದೆ, ಬಟ್ ನಾವು ಪರ್ಚೇಸ್ ಮಾಡೋಕ್ಕೆ ಹೋಗಲಿಲ್ಲ ಬಟ್ಟೆನ.
ಹೋಗಬೇಕು ಅಂದ್ಕೊಂಡ್ವಿ ಅಂದರೆ ತುಂಬಾ ಲೇಟ್ ಆಗಿಬಿಟ್ಟಿತ್ತು. ನಮ್ಮ ಊರಿಗೆ ಬರೋಕ್ಕೆ ಲೇಟ್ ಆಗುತ್ತೆ ಇನ್ನು ಅಂತೇಳಿ ಹೋಗಲಿಲ್ಲ. ಇನ್ನೊಂದು 2 ಡೇಸ್ 3 ಡೇಸ್ ಬಿಟ್ಟು ಹೋಗ್ತೀವಿ. ಅವಾಗೆ ಖಂಡಿತವಾಗ್ಲೂ ಹಾಕ್ತೀನಿ ವಿಡಿಯೋ. ನೋಡಿ ಗೈಸ್, ನಮ್ಮ ಮಗಳು ಹೇಗೆ ತೀಟೆ ಮಾಡ್ತಾ ಇದ್ದಾಳೆ, ತೊಟ್ಲಲ್ಲಿ ಹೇಗೆ ರಗಳೆ ಮಾಡ್ತಾ ಇದ್ದಾಳೆ ಅಂತ ನೋಡಿ ಗೈಸ್. ಹಂಗೇನೆ ಹಿಂಗೆಲ್ಲ ನೋಡ್ತಾ ಇದ್ದಾಳೆ ಗೈಸ್ ಸುತ್ತಲೂ ತೊಟ್ಲಲ್ಲಂತೂ. ಆಮೇಲೆ ದಬಾಕೊಳಕ್ಕೆ ನೋಡ್ತಾಳೆ, ಬಟ್ ನಾನು ಸುತ್ತಲೂ ದಿಂಬಿಕ್ಕಿದ್ದೀನಲ್ವ, ಅವಳಿಗೆ ತಿರ್ಗೋಕ್ಕಾಗ್ತಾಯಿಲ್ಲ. ನೋಡಿ ಹೇಗೆ ನೋಡ್ತಾ ಇದ್ದಾಳೆ ಅಂತ. ಅಂದರೆ ಪಕ್ಕದಲ್ಲಿ ನಾನು ಇರಬೇಕು ಅವಳಿಗೆ ಆಟ ಆಡಬೇಕು ಅಂದರೆ. ಬಟ್ ಯಾರೂ ಇಲ್ಲಿ ಇಲ್ದಲೇ ಇದ್ದರೆ ಎಲ್ಲರೂ ಆತ್ಲಾಗ ಹೋಗ್ಬಿಟ್ರೆ ಅಂತೂ ಅಂತ ಅಳ್ತಾ ಇರ್ತಾಳೆ ಗೈಸ್. ತುಂಬ ರಗಳೆ ಮಾಡ್ತಾಳೆ. ನೋಡಿ ಹೇಗೆ ಆಡ್ತಾ ಇದ್ದಾಳೆ ಅಂತ. ಕಾಲು ಎಲ್ಲ ಹೆಂಗೆ ಬಡಿತಾಳೆ ನೋಡ್ರಿ. ದಬಕ್ಕೊಳ್ಳೋಕ್ಕೆ ಮುಖ ಇದು ಮಾಡ್ತಾಳೆ, ಬಟ್ ಆಗ್ತಾಯಿಲ್ಲ ಅವಳಿಗೆ. ನಮ್ಮ ಪಾಪು ಇಲ್ಲಿಂದ ಹೋದ್ಮೇಲೆ ತುಂಬಾ ರಗಳೆ ಮಾಡಿದ್ಲು ಅಲ್ಲಿ ಹೋದ್ಮೇಲೆ. ಆಮೇಲೆ ಮತ್ತೆ ಚೆನ್ನಾಗಿ ಆಟ ಆಡೋಳು ಗೈಸ್. ಅಲ್ಲ ಅಂತೂ ಜೋಕಾಲಿ ಹಾಕ್ಬಿಟ್ಟಿದ್ನಲ್ವ, ತುಂಬ ಚೆನ್ನಾಗಿ ಆಟ ಆಡೋಳು. ಅವಳಿಗಂತೂ ಒಂಥರ ಖುಷಿ. ಅವಳಿಗೆ ಟ್ರಿಪ್ ಹಾಕೋದು ಅಂದರೆ ತುಂಬಾ ಖುಷಿ ಗೈಸ್. ಹೋಗಿ ಬಂದ್ವಿ ಅಂದರೆ ಆಮೇಲೆ ಅಲ್ಲಿ ಮನಿಕೊಂಡ್ಲೇ ಇಲ್ಲ ಮಧ್ಯಾಹ್ನದ ಹೊತ್ತು. ಬಟ್ ಇಲ್ಲಿ ಬಂದಮೇಲಂತೂ ಮನಿಕೊಂಡ್ಬಿಟ್ಟಿದ್ದಾಳೆ ಗೈಸ್. ಹೆಬ್ಬರ್ಸಿರು ಇದ್ದಾಳಲ್ಲ, ಈಗ ಒಂದು ಟೈಮ್ ಇದ್ದಿಲ್ಲ, ತಿರ್ಗಾ ಹಂಗೆ ಮನಿಕೊಂಡಿದ್ದಾಳೆ ಗೈಸ್. ಅಂದರೆ ಅವಳಿಗೆ ಹೊಸ ಜಾಗ ಹೋದ್ಮೇಲೆ ಅಲ್ಲಿ ಅವಳು ನಿದ್ದೆ ಮಾಡಲ್ಲ, ಅದಕ್ಕೋಸ್ಕರ ಹಾಗೆ ಮನಿಕೊಳ್ಳಲಿಲ್ಲ. ಬಟ್ ದೃಷ್ಟಿನೂ ಆಗಿತ್ತು, ದೃಷ್ಟಿ ತೆಗೆಸಾಕಿ ಆಮೇಲೆ ಫೀಡ್ ಮಾಡಿ ಮಲಗಿಸಿದೆ. ಆವಾಗ ಒಂದು 5 ಮಿನಿಟ್ಸ್ ಮಲಗಿದ್ಲು ಅಷ್ಟೇ. ಮತ್ತು ತಿರ್ಗಾ ಇದ್ಲು. ಆವಾಗ ಅವಳು ಎದ್ದ ತಕ್ಷಣ ನಾವು ಮನೆಗೆ ಹೊರಟು ಬಂದ್ವಿ. ಅಲ್ಲಿ ಹುಷಾರಿಲ್ದವ್ರಿಗೆ ಮಾತಾಡ್ಸೋಕ್ಕೆ ಅಂತ ಹೋಗಿ ನನ್ನ ಮಗಳು ರಗಳನ್ನೇ ನೋಡೋದಾಯ್ತು ಗೈಸ್. ಅಷ್ಟು ನನ್ನ ಮಗಳು ತೀಟೆ ಮಾಡಿಳು. ತೀಟೆ ಅಂದರೆ ಏನು, ಆಟ ಆಡೋದು ಜಾಸ್ತಿ, ಕಿರ್ಲಿ ನಗೋದು ಆ ಥರ ಎಲ್ಲ ಮಾಡಿಳು. ಅದು ವಿಡಿಯೋ ಕ್ಯಾಪ್ಚರ್ ಮಾಡೋಣ ಅಂದರೆ ಆಗಲಿಲ್ಲ ಗೈಸ್. ನಾನು ಈ ವಿಡಿಯೋ ಎಲ್ಲ ಯಾರಿಗೆಲ್ಲ ಇಷ್ಟ ಆಗಿದೆ ಅವರೆಲ್ಲ ಸಪೋರ್ಟ್ ಮಾಡಿ, ಲೈಕ್ ಮಾಡಿ. ಕೊನೆವರೆಗೂ ಯಾರ್ಯಾರು ನೋಡಿದ್ದೀರೋ ಅವರಿಗೆಲ್ಲ ಧನ್ಯವಾದಗಳು. ಇನ್ನೂ ಸಪೋರ್ಟ್ ಮಾಡಿ ಗಾಯ್ಸ್. ಇನ್ನೂ ನೆಕ್ಸ್ಟ್ ನಾನಂತೂ 2 ಡೇಸ್ಗೆ 3 ಡೇಸ್ಗೆಲ್ಲ ಬ್ಲಾಗ್ ಹಾಕ್ತಾ ಇರ್ತೀನಿ. ಪೂರ್ತಿ ಕೊನೆವರೆಗೂ ನೋಡಿ ಗೈಸ್. ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡೋಣ ಅಂತ ಇದು ಮಾಡ್ತಾಯಿದ್ದೀನಿ ಗೈಸ್. ನಾನು ಈಗಲೂ ಹೇಳೋದು ಅದೇ ಗೈಸ್, ನಮ್ಗಂತ ಸಪೋರ್ಟ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹಾಗೂ ಶೇರ್ ಮಾಡಿ. ಪಕ್ಕದಲ್ಲಿರೋ ಬೆಲ್ಲನ್ನು ತಪ್ಪದೇ ಕ್ಲಿಕ್ ಮಾಡಿ ಗೈಸ್. ನನಗಂತೂ ತುಂಬ ಆಸೆ ಇದೆ ವ್ಲಾಗ್ ಮಾಡಬೇಕು, ನಾನು ಒಂದು ವ್ಲಾಗರ್ ಆಗಬೇಕು ಅನ್ನೋ ತುಂಬ ಆಸೆ ಇದೆ. ಮಾಡ್ತಾಯಿದ್ದೀನಿ, ಬಟ್ ನಿಮ್ಮ ಎಲ್ಲರ ಸಪೋರ್ಟು ಮುಖ್ಯ ಇದೆ ಗೈಸ್. ಸಪೋರ್ಟ್ ಮಾಡಿ. ನಾ ಹೆಣ್ಣು ಮಾಡೋಣ ಅಂತೀನಿ, ಬಟ್ ಇನ್ನೂ ಒಂದು 5 ನಿಮಿಷ ಮಾಡಬೇಕು ಅಂತಂದರೆ ಏನು ಅಂದರೆ ಈ ಥರ ಎಲ್ಲ ಇಲ್ವಲ್ಲ, ಏನು ಹೇಳೋಕ್ಕೆ ಇಲ್ವಲ್ಲ. ಅದಕ್ಕೋಸ್ಕರ ಅಂದರೆ ನೀವು ಯಾವ ಥರ ವ್ಲಾಗ್ ಬೇಕು ಅಂತ ಕೇಳಿದ್ರೆ ಅದು ನಾನು ವ್ಲಾಗ್ ಮಾಡ್ಬೋದಲ್ವ. ಅಂದರೆ ನಾನು ಮಾಡೋಕ್ಕೆ ಹೋದರೆ ಅದು ಇದಾಗಲ್ಲ. ಈಗ ನಮ್ಮದು ಫಾಲೋವರ್ಸ್ ಆದರೂ ಹೇಳಿದ್ಮೇಲೆ ನಾವು ಮಾಡಬೇಕಲ್ವ, ನಮ್ಮದು ಕರ್ತವ್ಯ ಅಲ್ವ ವಿಡಿಯೋ ಮಾಡೋದು. ಮಾಡೇ ಮಾಡ್ತೀವಿ ಗೈಸ್. ಹೇಳ್ರಿ, ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ.